ಲೋಕಸಭೆ ಚುನಾವಣೆಗೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ಎಲ್ಲ ರಾಜಕೀಯ ನಾಯಕರು ಕೂಡ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಇವತ್ತು ಮೈಸೂರಿಗೆ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ. CM ತವರು ಜಿಲ್ಲೆಯಲ್ಲಿ ದೋಸ್ತಿ ನಾಯಕರು ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಸಂಪೂರ್ಣವಾಗಿ ಸಿದ್ಧ ಆಗಿದೆ. ಈ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈಗಾಗಲೇ ಇಂದು ಸಂಜೆ 4:30ಕ್ಕೆ ಭೋಪಾಲ್ನಿಂದ ನೇರವಾಗಿ ನರೇಂದ್ರ ಮೋದಿಯವರು ವಿಶೇಷ ವಿಮಾನದಲ್ಲಿ ಮೈಸೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾರೆ. ಅಲ್ಲಿಂದ ನೇರವಾಗಿ ಅವರು ಏನೋ ಓವೆಲ್ ಮೈದಾನದಲ್ಲಿ ನಿರ್ಮಾಣ ಮಾಡಿರುವಂತಹ ಹೆಲಿಪ್ಯಾಡ್ಗೆ ಬಂದು ಅಲ್ಲಿ ಇಳಿತಾರೆ. ಅಲ್ಲಿಂದ ನೇರವಾಗಿ ಅವರು ಸಮಾವೇಶಕ್ಕೆ ಬರುವಂಥದ್ದು. ಸಮಾವೇಶಕ್ಕೆ ವೇದಿಕೆ ಕೂಡ ಈಗ ಸಂಪೂರ್ಣವಾಗಿ ಸಿದ್ಧ ಆಗಿರುವಂಥದ್ದು. ಬೃಹತ್ ವೇದಿಕೆ ಸಿದ್ಧ ಆಗಿದೆ. ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ 4 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಕೂಡ ವೇದಿಕೆಯಲ್ಲಿರ್ತಾರೆ. ಜೊತೆಗೆ ಈ 4 ಕ್ಷೇತ್ರದ JDS ಮತ್ತು BJPಯ ನಾಯಕರು ಕೂಡ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ. HD ಕುಮಾರಸ್ವಾಮಿ ಇರ್ಬೋದು, HD ದೇವೇಗೌಡರು ಇರ್ಬೋದು, BS ಯಡಿಯೂರಪ್ಪ ಸೇರಿದಂತೆ ಹಲವು ದೋಸ್ತಿ ನಾಯಕರು ಕೂಡ ಇವತ್ತು ಸಮಾಗಮ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ಅದಕ್ಕೆ ವೇದಿಕೆ ಸಂಪೂರ್ಣವಾಗಿ ಸಿದ್ಧ ಆಗಿದೆ. ಇನ್ನು ಮತ್ತೊಂದು ದೃಶ್ಯದಲ್ಲಿ ಸಹ ಗಮನಿಸ್ತಾ ಇರ್ಬೋದು. ಸುಮಾರು 60,000 ಜನರು 4 ಲೋಕಸಭಾ ಕ್ಷೇತ್ರದಿಂದ 60,000 ಜನರನ್ನು ಈ ಒಂದು ಸಮಾವೇಶದಲ್ಲಿ ಸೇರಿಸಿ ಬೃಹತ್ ವೇದಿಕೆ ಕೂಡ ಸಿದ್ಧ ಆಗಿದೆ. ಎಲ್ಲ ಚೇರ್ಗಳು ಕೂಡ ಈಗ ಹಾಕಲಾಗಿರುವಂಥದ್ದು. ಇವತ್ತು ಮೋದಿ ಮತ್ತು HD ದೇವೇಗೌಡರು ಒಟ್ಟಾಗಿ ಬರುವ ಮೂಲಕವಾಗಿ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಕೊಡ್ತಾರೆ. ಅಂದರೆ ದೋಸ್ತಿಯ ಪ್ರದರ್ಶನ ಮಾಡೋದಕ್ಕೆ ಈಗಾಗಲೇ ಬಾವುಟಗಳು ಕೂಡ, ಅಂದರೆ BJPಯ ಬಾವುಟ ಜೊತೆಗೆ JDS ಬಾವುಟವನ್ನು ಕೂಡ ಜೊತೆಯಾಗಿ ಹಾಕುವ ಮೂಲಕವಾಗಿ ಒಗ್ಗಟ್ಟು ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ. ಸುಮಾರು 60,000 ಜನರು ಇವತ್ತು 4:30ಕ್ಕೆ ಸುಮಾರು 1-1.5 ಗಂಟೆಗಳ ಕಾಲ ಈ ಒಂದು ಸಮಾವೇಶ ನಡೆಯುತ್ತೆ. ಆ 60,000ರಿಂದ 70,000 ಜನರು ಈ ಒಂದು ಸಮಾವೇಶಕ್ಕೆ ಬರ್ತಾರೆ. ಅದಕ್ಕೆ ಬೇಕಾದಂತಹ ಬೃಹತ್ LED ಇರ್ಬೋದು, ಪೊಲೀಸ್ ಬಂದೋಬಸ್ತ್ ಇರ್ಬೋದು, ಎಲ್ಲ ಸಿದ್ಧತೆಗಳು ಈಗಾಗಲೇ ಪೊಲೀಸರು ಕೂಡ ಮಾಡಿಕೊಳ್ಳಲಾಗಿದೆ. ಸುಮಾರು 1-1.5 ಗಂಟೆಗಳ ಕಾಲ ಈ ಒಂದು ಸಮಾವೇಶ ನಡೆಯುತ್ತೆ. ಇವತ್ತು ದೋಸ್ತಿ ನಾಯಕರು, ಅದರಲ್ಲೂ ಕೂಡ HD ಕುಮಾರಸ್ವಾಮಿ ಇರ್ಬೋದು, ಜೊತೆಗೆ BS ಯಡಿಯೂರಪ್ಪ ಇರ್ಬೋದು, ದೇವೇಗೌಡರು ಇರ್ಬೋದು, ಮೋದಿಯವರು ಕೊಡುವಂತಹ ಸಂದೇಶ ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಒಗ್ಗಟ್ಟು ಪ್ರದರ್ಶನಕ್ಕೆ ಇದೊಂದು ವೇದಿಕೆ ಸಾಕ್ಷಿ ಆಗ್ತಾ ಇದೆ. ಈಗಾಗಲೇ ಮೈಸೂರು ಕೂಡ ಒಕ್ಕಲಿಗಾಸ್ತ್ರವನ್ನು ಕಾಂಗ್ರೆಸ್ ಬಳಸಿದ್ದಾರೆ. ಸೊ ಹೀಗಾಗಿ ಒಕ್ಕಲಿಗರ ಮತಬೇಟೆಗೆ ಖುದ್ದು ಉಭಯ ನಾಯಕರು ಕೂಡ ಫೀಲ್ಡ್ಗೆ ಇಳಿತಾ ಇದ್ದಾರೆ. ಹಳೆ ಮೈಸೂರು ಭಾಗವನ್ನು ಗೆಲ್ಲೇಬೇಕು ಅಂತೇಳಿ ಈಗಾಗಲೇ ದೋಸ್ತಿ ನಾಯಕರು ಶಪಥವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಇವತ್ತು ನಡೆಯುವಂತಹ ಸಮಾವೇಶ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಅವರು ಕೊಡುವಂತಹ ಸಂದೇಶ ಭಾಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಅಣ್ಣ